ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಡ್ರ್ಯಾಗನ್ ಶಿವ. ಇವತ್ತು ವಿಡಿಯೋ ಮಾಡೋ ರೀಸನ್ ಏನು ಅಂದ್ರೆ, ಈ ನಮ್ಮ ಎಕ್ಸಾರ್ ಬ್ರುಟಾಲೆ ಹೆಲ್ಮೆಟ್ಗೆ ಒಂದು ಐಟಮ್ ನ ಇನ್ಸ್ಟಾಲ್ ಮಾಡೋದಿದೆ. ಅದು ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್. ಇಲ್ಲಿದೆ ಫ್ರೆಂಡ್ಸ್, ಅದು ಐಟಮ್ ಒಂದು ಬ್ಲೂಟೂತ್ ಡಿವೈಸ್ ಫಾರ್ ಹೆಲ್ಮೆಟ್. ಇದನ್ನ ನಮ್ಮ ಎಕ್ಸಾರ್ ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದರ ಸೌಂಡ್ ಕ್ವಾಲಿಟಿ ಹಾಗೂ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲೇದಾಗಿ ಇದನ್ನ ಓಪನ್ ಮಾಡೋಣ. ಹೇಗಿದೆ ಡಿವೈಸ್ ಅಂತ. ಪ್ಯಾಕಿಂಗ್ ಅಲ್ಲಿ ಬರೀ ಕ್ಯೂಟ್ ಆಗಿದೆ, ನೋಡಕ್ ಚೆನ್ನಾಗಿದೆ. ಡಿವೈಸ್ ಈ ರೀತಿ ಬರುತ್ತೆ. ಇದು ಸೈಡ್ ಇಡೋಣ, ಓಪನ್ ಮಾಡಿ ಏನೇನಿದೆ ಅಂತ ನೋಡೋಣ. ಹಾಗೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ, ಇದು ಹೆಲ್ಮೆಟ್ ಹಾಕೋದು ಅಂತ ತೋರಿಸ್ತೀನಿ ಲಾಸ್ಟ್ ನಲ್ಲಿ ಇನ್ಸ್ಟಾಲ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಸ್ಪೀಕರ್ ಇದೆ ಮೇನ್. ಇದು ಸ್ಪೀಕರ್ ವಿತ್ ಮೈಕ್ ಕೂಡ ಇದೆ ಇದರಲ್ಲಿ. ಇದನ್ನ ಪ್ಯಾಡಿಂಗ್ ಒಳಗಡೆ ಹಾಕಬೇಕು, ಅದನ್ನ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಇದೆ. ಇದು ಚಾರ್ಜರ್ ಕನೆಕ್ಟ್ ಇದೆ, ಇದು ಮ್ಯಾನುವಲ್ ಇದೆ. ಇದನ್ನ ತೆಗೆದು ಸೈಡ್ ಇಡೋದು. ಈಗ ಇನ್ಸ್ಟಾಲ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್, ಅದು ಸ್ಪೀಕರ್ಗಳು. ಇದು ಕನೆಕ್ಟರ್ ಇಲ್ಲಿ ಕನೆಕ್ಟ್ ಮಾಡಬೇಕು. ಡಿವೈಸ್ಗೆ ಒಂದು ಲೆಂತ್ ಇರುತ್ತೆ, ಒಂದು ಸ್ಮಾಲ್ ಇರುತ್ತೆ. ಇದು ಯಾವಾಗ್ಲೂ ಅದರ ಲೆಂತ್ ನೋಡಿ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು. ಹಾಗೆ ಇದು ಮೈಕ್ ಕೂಡ ಇದನ್ನ ಸ್ಪೀಕರ್ ಕೊಟ್ಟಿರ್ತಾರೆ. ಈಗ ಹೆಲ್ಮೆಟ್ ನ ಪ್ಯಾಡಿಂಗ್ ರಿಮೂವ್ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಪ್ಯಾಡಿಂಗ್ ರಿಮೂವ್ ಮಾಡಿದ್ಮೇಲೆ ಅದನ್ನ ವೈರ್ ಎಲ್ಲ ಇನ್ಸ್ಟಾಲ್ ಮಾಡೋಣ. ಪ್ಯಾಡಿಂಗ್ ನ ರಿಮೂವ್ ಮಾಡ್ತೀವಿ ಫ್ರೆಂಡ್ಸ್. ಈಗ ಎಷ್ಟೇ ಫ್ರೆಂಡ್ಸ್, ಬಹಳಷ್ಟು ಇದನ್ನ ಈಸಿ ಇದೆ ಇದು ಪ್ರೊಸೆಸ್, ಪ್ಯಾಡಿಂಗ್ ರಿಮೂವ್ ಮಾಡೋದು. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ, ಇದು ಪ್ಯಾಡಿಂಗ್ ನ ಸ್ಪೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಸ್ಟಿಕರ್ ಹಾಕೊಂಡು ಇಲ್ಲಿ ಮೈಕ್ ಹಾಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಏನು ಜಾಸ್ತಿ ರಿಸ್ಕ್ ಇಲ್ಲ, ಇದು ಈಸಿ ಪ್ರೊಸೆಸ್ ಇದೆ. ನಿಮ್ಗೆ ತೋರಿಸ್ತೀನಿ. ಏನು ಸ್ವಲ್ಪ ಸೈಡ್ ಇದು ಸ್ಟಿಕರ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದನ್ನ ಏನ್ ಮಾಡೋದು, ಈ ಪಾಕೆಟ್ ನಲ್ಲಿ ಹಾಕ್ಬಿಟ್ಟು ಕರೆಕ್ಟ್ ಲೆಂತ್ ನಲ್ಲಿ ಇನ್ಸ್ಟಾಲ್ ಮಾಡಬೇಕು. ಅಲ್ಲಿ ಸ್ಪೀಕರ್ ಕೊಂಡಿರುತ್ತಲ್ಲ ಅಲ್ಲಿ ನಾನು ಹಾಕ್ತೀನಿ ಇದನ್ನ. ಈ ಪೌಚ್ ನ ಈಗ ಇನ್ಸ್ಟಾಲ್ ಮಾಡೋಣ, ಇದರಲ್ಲಿ ಹಾಕೋಣ. ಇಷ್ಟೇ. ಇದನ್ನ ರಿಮೂವ್ ಮಾಡ್ಕೊಂಡು ಈ ಪೌಚ್ ನಲ್ಲಿ ಇದನ್ನ ಹಾಕೊಂಡು ಇಲ್ಲಿ ಕಾಣುತ್ತಲ್ಲ ಈ ರೀತಿ ಮೈಕ್ ಜಾಗದಲ್ಲಿ ಪಿಟಪ್ ಆಗಿಬಿಡುತ್ತೆ. ಇಷ್ಟೇ. ಈ ರೀತಿ ಪಿಟಪ್ ಆಯ್ತು. ಈಗ ಇದಕ್ಕೆ ಸ್ಪೀಕರ್ ಹಾಕೊಂಡು ವೈರ್ನ ಪಿಟಪ್ ಮಾಡ್ಕೊಳ್ಳೋಣ. ಡಿವೈಸ್ ನ ಕಮ್ಮಿ ಇರೋದನ್ನು ಯಾವ ಕಡೆ ನೀವು ಡಿವೈಸ್ ಹಾಕ್ತೀರಾ ಆ ಕಡೆದು ಸ್ಮಾಲ್ ಇರೋದನ್ನ ಅಲ್ಲಿ ಹಾಕ್ಬೇಕಾಗತ್ತೆ. ಅದು ನಾನು ಈ ಕಡೆ ಹಾಕ್ತಾ ಇದ್ದೇನೆ. ಇಲ್ಲಿ ಅಂತಿರೋದನ್ನ ಈ ಕಡೆ ಹಾಕ್ತಾ ಇದ್ದೀನಿ. ಕರೆಕ್ಟ್ ಕಿವಿಗೆ ಹೇಗೆ ಇದನ್ನ ಇರ್ತೋ ಅದ ಜಾಗದಲ್ಲಿ ಆ ಪೌಚ್ ಇರುತ್ತೆ. ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ ಹೆಲ್ಮೆಟ್ ಕೂಡ ಹಾಕೋಬಹುದು. ಅದನ್ನ ಇದಕ್ಕೂ ಒಂದು ಪೌಚ್ ಕೊಟ್ಟಿದ್ದಾರೆ ಸ್ಟಿಕರ್. ಅದು ಮೈಕದ ಮುಂದ್ಗಡೆ ಅದನ್ನ ಅಡ್ಜಸ್ಟ್ ಮಾಡ್ತೀನಿ. ಆ ಮೈಕಿದ್ ಒಂದು ಪೌಚ್ ಹಾಕೊಳ್ಳೋಣ. ಸ್ಪೀಕರ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಈಗ ಈ ವೈರ್ ಏನಿದೆ ಕಾಂದ ಹಾಗೆ ಇದನ್ನ ಒಂದು ಟೇಪ್ ಮೂಲಕ ಇದನ್ನ ಹೈಡಿಂಗ್ ಮಾಡ್ತೀನಿ. ಇವಾಗ ನೋಡೋಣ ಹೇಗೆ ಕಾಣುತ್ತೆ ಅಂತ. ಈ ರೀತಿ ಇನ್ಸ್ಟಾಲ್ ಮಾಡಿದೀವಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಹೆಲ್ಮೆಟ್ಗೆ. ಪ್ಯಾಡಿಂಗ್ ಎಲ್ಲ ರಿಮೂವ್ ಮಾಡಿ ಮತ್ತೆ ಹಾಕಿದೀವಿ ಫ್ರೆಂಡ್ಸ್. ಯಾವ ವೈರ್ ಕೂಡ ಹೊರಗಡೆ ಕಾಣೋದಿಲ್ಲ, ಎಲ್ಲ ಒಳಗಡೆ ಹೈಡ್ ಮಾಡಿದೀವಿ. ಇಲ್ಲಿ ಒಂದು ಕನೆಕ್ಟರ್ ಕೊಟ್ಟು ಇಲ್ಲಿ ಒಳಗಡೆ ಇದನ್ನ ಪ್ಯಾಡಿಂಗ್ ನಲ್ಲಿ ಹಾಕಿ ಪರ್ಫೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಿದೀವಿ. ಫೋನ್ ಆನ್ ಮಾಡಿದೀವಿ. ಈಗ ಸೌಂಡ್ ತೋರಿಸ್ತೀನಿ ನಿಮ್ಗೆ ಹೇಗೆ ಕೇಳಿಸುತ್ತೆ ಅಂತ. ಕೇಳಿದ್ರಲ್ಲ ಫ್ರೆಂಡ್ಸ್, ಮ್ಯೂಸಿಕ್ ಹೇಗಿದೆ ಅಂತ. ಭಾರಿ ಫೀಲ್ ಕೊಡುತ್ತೆ ಫ್ರೆಂಡ್ಸ್. ಎಲ್ಲಾದ್ರೂ ರೈಡ್ ಮಾಡುವಾಗ, ಲಾಂಗ್ ಡ್ರೈವ್ ಮಾಡುವಾಗ ಚೆನ್ನಾಗಿ ಕೇಳಿಸುತ್ತೆ ಫ್ರೆಂಡ್ಸ್. ಹಾಗೆ ಕಾಲಿಂಗ್ದು ಎಲ್ಲ ಇದೆ ಅದರಲ್ಲಿ. ಕಾಲಿಂಗ್ ರಿಸೀವ್ದು ಇದೆ ಅದರಲ್ಲಿ. ವ್ಯಾಲ್ಯೂಮ್ದು ಕೂಡ ಬಟನ್ ಕೊಟ್ಟಿದ್ದಾರೆ. ಪವರ್ ಆನ್ ಪವರ್ ಆಫ್ ಇಲ್ಲೇ ಇದೆ. ಲೈಟಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗಂತೂ ಇಷ್ಟ ಆಯ್ತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.